Friends, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನವೀನ್ ಕೋಡಿಂಗ್ ಕಾರ್ನರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಕಂಪ್ಲೀಟ್ ಸೀರೀಸ್ ಬಂದು ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಬಗ್ಗೆ ಆಗಿರ್ತದೆ. ಈ ಸೆಷನ್ ಬಂದು ಜಾವಾಸ್ಕ್ರಿಪ್ಟ್ ಇದು ಪಾರ್ಟ್ 12 ಆಗಿದೆ. ಸೊ ನಾನು ಈ ಸೆಷನ್ ಏನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿಂಡೋ ಇವೆಂಟ್ಸ್, ಕೀಬೋರ್ಡ್ ಇವೆಂಟ್ಸ್ ಹಾಗೆ ಮೌಸ್ ಇವೆಂಟ್ಸ್ ಬಗ್ಗೆ ನಾನು ಏನ್ ಮಾಡ್ತಿದ್ದೀನಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನ್ ಇವೆಂಟ್ ಅಂದ್ರೆ, ನೀವು ಯಾವುದೊಂದು ಅಪ್ಲಿಕೇಶನ್ ತಗೊಳ್ಳಿ, ಯಾವ್ದೊಂದು ಪ್ರಾಡಕ್ಟ್ ನ ಆಡ್ ಟು ಕಾರ್ಟ್ ಮಾಡಬೇಕು. ಹೆಂಗ್ ಗೊತ್ತಾಗುತ್ತೆ ಜಾವಾಸ್ಕ್ರಿಪ್ಟ್ ಅಪ್ಲಿಕೇಶನ್ ಹೆಂಗ್ ಗೊತ್ತಾಗುತ್ತೆ ನೀವು ಆಡ್ ಮಾಡ್ಬೇಕು ಅನ್ನೋದು? ನೀವೇನ್ ಮಾಡ್ತೀವಿ, ಆಡ್ ಟು ಕಾರ್ಟ್ ಒಂದು ಬಟನ್ ಇರುತ್ತೆ, ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದಾಗ ಮಾತ್ರ ಏನಾಗುತ್ತೆ, ಅದು ಒಂದು ಫಂಕ್ಷನ್ ಟ್ರಿಗರ್ ಆಗುತ್ತೆ. ಇದನ್ನೇನಂತ ಕರಿತೀವಿ ನಾವು ಮೌಸ್ ಇವೆಂಟ್ ಅಂತ ಹೇಳಿ ಕರಿತೀವಿ. ಕೀಬೋರ್ಡ್ ಇವೆಂಟ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಸರ್ಚ್ ಮಾಡ್ತೀರಾ, ನೀವು ಯಾವುದೋ ಒಂದು ಇ ಕಾಮರ್ಸ್ ಅಪ್ಲಿಕೇಶನ್ ಹೋಗಿ ನೀವು ಅಲ್ಲಿ ಸರ್ಚ್ ಟ್ಯಾಬ್ ಅಂತ ಇರುತ್ತೆ, ಸರ್ಚ್ ಮಾಡಿದಾಗ ನೀವು ಯಾವ್ದೊಂದು ಕೀಗಳನ್ನ ಪ್ರೆಸ್ ಮಾಡಿರ್ತೀರ. ಆ ಕೀ ಪ್ರೆಸ್ ಮೇಲೆ ಏನಾಗುತ್ತೆ, ಕೆಲವೊಂದು ವ್ಯಾಲ್ಯೂ ಬಂದಿರುತ್ತೆ. ಅದನ್ನ ಜಾವಾಸ್ಕ್ರಿಪ್ಟ್ ಏನ್ ಮಾಡುತ್ತೆ, ಆ ವ್ಯಾಲ್ಯೂಗಳನ್ನ ಆಕ್ಸೆಸ್ ಮಾಡ್ಕೊಂಡು ಅದ್ರ ರಿಲೇಟೆಡ್ ಏನ್ ಬ್ಯಾಕ್ ಎಂಡ್ ಅಲ್ಲಿ ಫಂಕ್ಷನ್ ರೆಡಿ ಮಾಡ್ಬೇಕು ಅದನ್ನ ಮಾಡ್ತಾ ಇರುತ್ತೆ. ಸೊ ಇದು ಯಾವ್ದ್ರಿಂದ ಆಗುತ್ತೆ? ಕೀಬೋರ್ಡ್ ಇವೆಂಟ್. ಸೊ ಕೀ ಪ್ರೆಸ್ ಮಾಡ್ಬೋದಾಗ್ಬೋದು, ಕೀ ಅಪ್ ಆಗೋದಾಗ್ಬೋದು, ಇದೆಲ್ಲ ಕೀಬೋರ್ಡ್ ಇವೆಂಟ್ಸ್ ಆಗುತ್ತೆ. ಇದಾದ್ಮೇಲೆ ಕೆಲವೊಂದು ಅಪ್ಲಿಕೇಶನ್ ನೀವು ಓಪನ್ ಮಾಡಿದ ತಕ್ಷಣ ಏನಾಗುತ್ತೆ, ಕೆಲವೊಂದು ಪಾಪ್ಅಪ್ಸ್ ತೋರಿಸ್ತಾ ಇರುತ್ತೆ ನಿಮ್ಗೆ. ಏನು, ಯಾವ್ದೋ ಒಂದು ಸೇಲ್ ಇದೆ, ಯಾವ್ದೋ ಒಂದು ಆಫರ್ಸ್ ನಡೀತಾ ಇದೆ ಅಂತ ಒಂದು ಪಾಪ್ಅಪ್ ತೋರಿಸುತ್ತೆ. ಇದಲ್ಲೇನು, ವಿಂಡೋ ಒಂದ್ಸಲ ಅಂದ್ರೆ ಅಪ್ಲಿಕೇಶನ್ ಒಂದ್ಸಲ ಲೋಡ್ ಆದ ತಕ್ಷಣ ನಿಮ್ಗೆ ಏನಾಗುತ್ತೆ, ಆ ಇವೆಂಟ್ ಟ್ರಿಗರ್ ಆಗುತ್ತೆ ಅಂತ ಆಯ್ತಾ. ಇನ್ನೊಂದು ಕೆಲವು ಕಡೆ ಏನಿರುತ್ತೆ, ಸ್ಟಾರ್ಟಿಂಗ್ ಪೇಜ್ ಲೋಡ್ ಆದ ತಕ್ಷಣ ಲಿಸ್ಟಿಂಗ್ ಪೇಜ್ಗಳಲ್ಲಿ ಒಂದು 10-20 ಪ್ರಾಡಕ್ಟ್ ತೋರಿಸ್ತಾ ಇರುತ್ತೆ. ನೀವೇನ್ ಮಾಡ್ತೀರಾ, ಸ್ಕ್ರಾಲ್ ಮಾಡ್ಕೊಂಡು ಕೆಳಗಡೆ ಬರ್ತಾರೆ. ಕೆಳಗಡೆ ಬಂದಾಗ ಏನಾಗುತ್ತೆ, ಮತ್ತೆ ಒಂದು ಲೋಡರ್ ಬರುತ್ತೆ. ಲೋಡರ್ ಬಂದ್ಬಿಟ್ಟು ಮತ್ತೊಂದು 10 ಪ್ರಾಡಕ್ಟ್ ತೋರಿಸುತ್ತೆ. ಇದೇನು, ನೀವು ಸ್ಕ್ರಾಲ್ ಮಾಡಿದ್ರೆ ನಿಮ್ಗೆ ಏನಾಗ್ತಾ ಇರುತ್ತೆ, API ಕಾಲ್ ಆಗ್ತಾ ಇರುತ್ತೆ. API ಕಾಲ್ ಅಲ್ಲಿ ನಿಮ್ಗೆ ಡೇಟಾ ಫೆಚ್ ಆಗ್ತಾ ಇರುತ್ತೆ. ಇದು ಯಾವ ರೀತಿ, ಅದು ವಿಂಡೋನಲ್ಲೇನೆ ಸ್ಕ್ರಾಲ್ ಅಂತ ಒಂದು ಇವೆಂಟ್ ಇರುತ್ತೆ ಆಯ್ತಾ. ಮೌಸ್ ಸ್ಕ್ರಾಲ್ ಅಂತ ಒಂದು ಇವೆಂಟ್ ಇರುತ್ತೆ. ಆ ಒಂದು ಇದನ್ನ ಯೂಸ್ ಮಾಡ್ಕೊಂಡು ಏನಾಗುತ್ತೆ, ಈ ತರ ಫಂಕ್ಷನ್ ಎಲ್ಲ ಬಿಲ್ಡ್ ಮಾಡುತ್ತೆ. ಸೊ ಇದೆಲ್ಲ ಯಾವ ರೀತಿ ಆಗಿದೆ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡೋಣ. ಸೊ ಫಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ, ವಿಂಡೋ ಲೋಡ್ ಬಗ್ಗೆ ನಾನು ಹೇಳಿ. ಏನಿದು ವಿಂಡೋ ಲೋಡ್ ಅಥವಾ ಅದರ ಸಿಂಟ್ಯಾಕ್ಸ್ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ನಾನು ವಿಂಡೋ ಡಾಟ್ ಆಡ್ ಈವೆಂಟ್ ಲಿಸ್ಟರ್. ಓಕೆನಾ, ಇದು ನೋಡ್ರೆ ಓವರ್ ಮಾಡಿದ್ರೆ ಗೊತ್ತಾಗುತ್ತೆ. ಇದು 2 ಪ್ಯಾರಾಮೀಟರ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು, ಮೊದಲನೇದು ಒಂದು ಯಾವ ಈವೆಂಟ್ ಅಲ್ಲ, ಎರಡನೇದು ಒಂದು ಕಾಲ್ ಬ್ಯಾಕ್ ಫಂಕ್ಷನ್. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಫಸ್ಟ್ ನಾನು ಇಲ್ಲಿ ಲೋಡ್ ಅಂತ ಲೋಡ್ ಆಗಬೇಕು. ಲೋಡ್ ಆದ ತಕ್ಷಣ ನನಗೊಂದು ಕಾಲ್ ಬ್ಯಾಕ್ ಫಂಕ್ಷನ್. ಏನಿದು ಕಾಲ್ ಬ್ಯಾಕ್ ಫಂಕ್ಷನ್? ಅಲರ್ಟ್ ಬರಬೇಕು ನನಗೆ. ಏನು ಅಂತ ಹೇಳಿದ್ರೆ, ಪೇಜ್ ಲೋಡೆಡ್ ಅಂತ ನನಗೆ ಒಂದು ಅಲರ್ಟ್ ಬರುತ್ತೆ. ಎವ್ರಿ ಟೈಮ್ ನಾನು ಫಸ್ಟ್ ಟೈಮ್ ಪೇಜ್ ನ ಲೋಡ್ ಮಾಡ್ತೀನಿ. ನೋಡಿ, ಈಗ ರಿಫ್ರೆಶ್ ಮಾಡ್ತಾ ಇದ್ದೀನಿ, ರಿಫ್ರೆಶ್ ಆದ ತಕ್ಷಣ ಏನಾಗುತ್ತೆ, ಪೇಜ್ ಲೋಡೆಡ್ ಅಂತ ನನಗೊಂದು ಅಲರ್ಟ್ ಬರ್ತಾ ಇರುತ್ತೆ. ಇದು ನಾನು ಹೇಳಿದ್ನಲ್ಲ, ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಯಾವ್ದೊಂದು ಆಫರ್ಸ್ ನಡೀತಿದೆ, ನಿಮ್ಗೊಂದು ಪಾಪಪ್ ಬರ್ತಾ ಇರುತ್ತೆ. ಪಾಪಪ್ ಅಲ್ಲಿ ನಿಮಗೆ ಡಿಫರೆಂಟ್ ಟೈಪ್ಸ್ ಆಫ್ ಟೆಂಪ್ಲೇಟ್ಸ್ ಗಳಿರುತ್ತೆ. ಟೆಂಪ್ಲೇಟ್ಸ್ ಅಲ್ಲಿ ತೋರಿಸ್ತಾ ಲ್ಯಾಪ್ಟಾಪ್ ಆಫರ್ ಇರ್ಬೋದು, 70%, 50%, ನಿಮ್ಗೆ ಏನೋ ಡಿಸ್ಕೌಂಟ್ ಇರುತ್ತೆ. ಅದ್ರದ್ದು ಏನೋ ಒಂದು ಆಫರ್ಸ್ ತೋರಿಸ್ತಾ ಇರುತ್ತೆ. ಅದನ್ನ ಏನ್ ಮಾಡ್ತಾ ಇರ್ತಾರೆ, ಅವರು ಅಡ್ವರ್ಟೈಸ್ಮೆಂಟ್ ತೋರಿಸ್ತಾ ಇರ್ತಾರೆ. ಸೊ ಆ ತರದೆಲ್ಲ ಯಾವ ರೀತಿ ಫಂಕ್ಷನಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ, ಈ ರೀತಿ ಆನ್ ಲೋಡ್ ಫಂಕ್ಷನಾಲಿಟಿ ಮೇಲೆ ಅದೆಲ್ಲ ಬಿಲ್ಡ್ ಮಾಡಿ. ಇದೇನಾಯ್ತು, ಪೇಜ್ ಆನ್ ಲೋಡ್. ಸೊ ಇದೇ ರೀತಿ ಇದು ಹಾಗೆ ಇರಲಿ, ಕಮೆಂಟ್ ಮಾಡಿರಲ್ಲ. ವಿಂಡೋ ಡಾಟ್ ಆಡ್ ಈವೆಂಟ್ ಲಿಸ್ಟರ್, ಸೇಮ್ ಅದೇ. ನಾನು ನೆಕ್ಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಸ್ಕ್ರಾಲ್ ನನಗೇನಾಗಬೇಕು, ಒಂದು ಫಂಕ್ಷನ್ ಟ್ರಿಗರ್ ಆಗುತ್ತೆ. ಈ ಫಂಕ್ಷನ್ ಏನಾಗುತ್ತೆ, ಇಲ್ಲೂ ಕೂಡ ನಾನು ಏನ್ ಮಾಡ್ತಾ ಇದ್ದೀನಿ, ಲಾಗ್ ಮಾಡ್ತಾ ಇದ್ದೀನಿ. ಏನ ಇವಾಗ ನೋಡ್ಬೋದು, ಪೇಜ್ ಲೋಡ್ ಆಯ್ತು. ಸ್ಕ್ರಾಲ್ ಮಾಡ್ತೀವಿ, ಸೊ ನಾನೇನ್ ಮಾಡ್ತಾ ಇದ್ದೀನಿ, ಬಾಡಿ ಟಾರ್ಗೆಟ್ ಮಾಡಿ ನಾನು ಹೈಟ್ 5000 BH ಅಂತ ನನಗೆಲ್ಲ ಸ್ಕ್ರಾಲ್ ಬಾರ್ ಬಂದಿದೆ. ಮುಂಚೆ ಇರಲಿಲ್ಲ. ಕಮೆಂಟ್ ಮಾಡ್ತಾ ಇದ್ದೀನಿ ನೋಡಿ, ಕಮೆಂಟ್ ಮಾಡ್ತಾ ಇದ್ದೀನಿ. ಸ್ಕ್ರಾಲ್ ಬಾರ್ ಹೋಗುತ್ತೆ, ಕಮೆಂಟ್ ಮಾಡ್ತೀರಾ, ನನಗೇನಾಗುತ್ತೆ, ಸ್ಕ್ರಾಲ್ ಬಾರ್ ಬರುತ್ತೆ. ಇವಾಗ ನಾನೇನ್ ಮಾಡ್ತೀನಿ, ಪೇಜ್ ಸ್ಕ್ರಾಲ್ ಮಾಡಿದ್ರೆ ನಿಮ್ಗೆ ಏನಾಗ್ತಿದೆ, ಪೇಜ್ ಸ್ಕ್ರಾಲಿಂಗ್. ಎಷ್ಟು ಸಲ ನಾನು ಇಲ್ಲಿ ಸ್ಕ್ರಾಲ್ ಮಾಡ್ತಾ ಇದ್ದೀನಿ ಮೌಸ್ ಅಲ್ಲಿ, ಅಷ್ಟು ಸಲ ಪೇಜ್ ಸ್ಕ್ರಾಲಿಂಗ್ ಅಂತ ಬರ್ತಾ ಇದೆ. ಸೊ ಹೆಂಗ್ ಗೊತ್ತಾಗ್ತಾ ಇದೆ, ಇಲ್ಲಿ ನಂಬರ್ ಮಾತ್ರ ಕೌಂಟ್ ಆಗ್ತಿದೆ, ಬಟ್ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನಾನೇನ್ ಮಾಡ್ತೀನಿ, ಲೆಟ್ ಕೌಂಟ್ ಇಸ್ ಈಕ್ವಲ್ ಟು 0 ಮಾಡಿರ್ತೀನಿ. ವೆನೆವರ್ ಇಟ್ ಗೋಸ್, ನನಗೇನಾಗಬೇಕು, ಕೌಂಟ್ ಪ್ಲಸ್ ಅರ್ಥಮೆಟಿಕ್ ಆಪರೇಷನ್ ಪ್ಲಸ್ ಅಂದ್ರೆ ಇನ್ಕ್ರಿಮೆಂಟ್ ಆಗುತ್ತೆ. ಪ್ರೀವಿಯಸ್ ವ್ಯಾಲ್ಯೂ ಅದಕ್ಕೆ ಒಂದು ಇನ್ಕ್ರಿಮೆಂಟ್ ಆಗುತ್ತೆ.
ಪ್ರತಿ ಸಲ ನಾನು ಸ್ವಲ್ಪ ಸ್ಕ್ರಾಲ್ ಮಾಡಿದ್ರು ಸಾಕು ನನಗೆ ಕೌಂಟ್ ಏನಾಗ್ತಾ ಇದೆ ಅಂತ ತೋರಿಸ್ತಾರೆ. ಸ್ಕ್ರಾಲ್ ಮಾಡ್ತಾ ಇದ್ದೀನಿ ನಾನು, ಅಪ್ವರ್ಡ್ ಸ್ಕ್ರಾಲ್ ಮಾಡೋದಷ್ಟೇ, ಡೌನ್ವರ್ಡ್ ಸ್ಕ್ರಾಲ್ ಮಾಡೋದಷ್ಟೇ ಏನಾಗ್ತದೆ ಕೌಂಟ್ ಆಗ್ತಾ ಇದೆ. ಇದೇನು ಇವೆಂಟ್ ಸ್ಕ್ರಾಲ್ ಆಯ್ತಾ. ಸೊ ನೆಕ್ಸ್ಟ್ ಒನ್ ಯಾವುದು ಅಂತ ಹೇಳಿದ್ರೆ ನಾನು ಕಮೆಂಟ್ ಮಾಡ್ತಾ ಇದ್ದೀನಿ, ವಿಂಡೋ ಡಾಟ್ ಆಡ್ ಇವೆಂಟ್ ಲಿಸ್ನರ್ ರೀಸೈಜ್. ಏನಾಗ್ಬೇಕು ನನಗೆ ರೀಸೈಜ್ ಆಗಬೇಕು. ಲಾಗ್ ವಿಂಡೋ ಡಾಟ್ ಇನ್ನರ್ ಬಿಡುತ್ತ ಸೊ ಇನ್ನರ್ ಬಿಡ್ತು ನನಗೆ ಕನ್ಸಲ್ ಆಗ್ತದೆ. ಸೊ ನಾನೇನ್ ಮಾಡ್ತಾ ಇದ್ದೀನಿ ಈಗ ರೀಸೈಜ್ ಮಾಡ್ತಾ ಇದ್ದೀನಿ, ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೆ. ಎಕ್ಸ್ಪ್ಯಾಂಡ್ ಮಾಡಿದಾಗ ನಂಗೆ ಏನಾಗ್ತಿದೆ, ಈ ವಿಂಡೋ ಸೈಜ್ ಏನಿದೆ ಇನ್ನರ್ ಬಿಡ್ತ್ ಅಂದ್ರೆ ಈ ಎಡ್ಜ್ ಇಂದ ಈ ಎಡ್ಜ್ ಇನ್ನರ್ ಬಿಡ್ತ್ ಏನಿದೆ ಅದು ನನಗೆ ಡಿಸ್ಪ್ಲೇ ಆಗ್ತಾ ಇದೆ. ನಾನು ಕಂಪ್ಲೀಟ್ಲಿ ಲಾರ್ಜ್ ಡಿವೈಸ್ ಹೋದೆ, ಮಾನಿಟರ್ ಇದ್ದು 152 ನಂದು 1440 ಮಿನಿಮಮ್ ಸೈಜ್. ಸೊ 1520 ನಾನು ತೋರಿಸಿದೆ, ಮಿನಿಮಮ್ ಸೈಜ್ 1440 ಅಂತ. ಸೊ ನಾನೇನು ಮಾಡ್ತಾ ಇದ್ದೀನಿ, ಮಿನಿಮೈಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮಿನಿಮೈಸ್ ಮಾಡ್ತಾ ಏನಾಗ್ತಿದೆ ಅಪ್ಲೋಡ್ ನನಗೆ ಒಂದು ಟ್ಯಾಬ್ ವ್ಯೂ ಅಥವಾ ಏನಿದೆ ನನ್ನ ಸ್ಕ್ರೀನ್ ಸೈಜು ಅಲ್ಲಿವರೆಗೂ ನನಗೆ ಡಿಸ್ಪ್ಲೇ ಆಗಿದೆ. ಇದೇನು ರೀಸೈಜ್. ನಾವೇನು ನೋಡಿದ್ವಿ, ಲೋಡ್ ನೋಡಿದ್ವಿ. ಸ್ಕ್ರಾಲ್ ಮಾಡೋದು ಯಾವ್ದು, ಸ್ಕ್ರಾಲ್ ಮಾಡೋದಾಗ ಏನಾಗುತ್ತೆ ನಿಮಗೆ, ಅದರಲ್ಲಿ ರೀಸೈಜ್ ಮಾಡಿದಾಗ ಇದೇನು ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಅಪ್ಲಿಕೇಶನ್ ಅಲ್ಲಿ 4 ಕಾರ್ಡ್ ಇರುತ್ತೆ. ನಾನು ಅಪ್ಲಿಕೇಶನ್ ರೀಸೈಜ್ ಮಾಡ್ತಾ ಇದ್ದಾಗ ಏನಾಗಬೇಕು, ನನ್ನ ಒಂದು ಸೆಕ್ಷನ್ ವಿಡ್ತ್ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲಾರ್ಜ್ ಡಿವೈಸಸ್ಗೆ ನಾನೇನ್ ಮಾಡಿರ್ತೀನಿ, ಒಂದೇ ಸೆಕ್ಷನ್ ಅಂದ್ರೆ ಒಂದೇ ರೋಲ್ ಅಲ್ಲಿ 4 ಆಬ್ಜೆಕ್ಟ್ 4 ಇಮೇಜ್ ಬರಬೇಕು ಅಂತ ನಾನು ಕೊಟ್ಟಿರ್ತೀನಿ. ಬಟ್ ರೀಸೈಜ್ ಮಾಡ್ತಾ ಮಾಡ್ತಾ ಕಡಿಮೆ ಆದಾಗ ನಾನೇನ್ ಮಾಡ್ಬೇಕು, 2 ಇಮೇಜ್ ಬರ್ಬೇಕು, ಇನ್ನೂ ಚಿಕ್ಕದಾಯ್ತಾ ಮಿನಿಮಮ್ 1 ಇಮೇಜ್ ಬರ್ಬೋದು. ಆ ರೀತಿ ಲಾಜಿಕ್ಸ್ ಬರೀಬೇಕು ಅಂತ. ಆ ಟೈಮಲ್ಲಿ ನಾನು ಏನ್ ಮಾಡ್ಬೋದು, ಇದನ್ನ ಯೂಸ್ ಮಾಡ್ಬೋದು. ಇದಕ್ಕೆ ಮೇನ್ ಯೂಸ್ ಆಗುತ್ತೆ ಅಂದ್ರೆ ವಿಚ್ ಕೈಂಡ್ ಆಫ್ ಡಿವೈಸ್ ನಾವು ಯೂಸ್ ಮಾಡ್ತಾ ಇದೀವಿ ಅನ್ನೋದನ್ನ ಚೆಕ್ ಮಾಡುವಾಗ ನಮಗೆ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಏನು ಟ್ಯಾಬ್ ಯೂಸ್ ಮಾಡ್ತಾ ಇದೀವಾ ಅಥವಾ ಮೊಬೈಲ್ ಯೂಸ್ ಮಾಡ್ತಾ ಇದೀವಾ, ಆ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಮೊಬೈಲ್ ನಾವು ಸ್ವಿಚ್ ಮಾಡಿದಾಗ ನಮ್ಗೆ ಯೂಸ್ ಆಗುತ್ತೆ. ಅದು ಅಲ್ಲದೆ ಕೆಲವೊಂದು ಸಿನಾರಿಯೋ ಮೇನ್ ಏನಂದ್ರೆ ಲ್ಯಾಂಡ್ಸ್ಕೇಪ್ ಮತ್ತೆ ಪೋರ್ಟ್ರೇಟ್ ವರ್ಷನ್ ಬರುತ್ತೆ ಟ್ಯಾಬ್ ಅಲ್ಲಿ. ಸೊ ಆ ತರದೆಲ್ಲ ಬಂದಾಗ ನನ್ಗೇನು ರೀಸೈಜ್ ಬೇಕಾಗುತ್ತೆ ಆಯ್ತಾ. ನಾನೀಗ ಲ್ಯಾಂಡ್ಸ್ಕೇಪ್ ಅಲ್ಲಿ ಇರುತ್ತೆ, ಅವಾಗ ಒಂದು ಡೈಮೆನ್ಷನ್ ಇರುತ್ತೆ. ಅಂಡ್ ನಾನು ಅದು ಪೋರ್ಟ್ರೇಟ್ ಹೋದಾಗ ಅವಾಗ ಒಂದು ಡೈಮೆನ್ಷನ್ ಆಗುತ್ತೆ. ಸೊ ಆ ತರ ಸಿನಾರಿಯೋ ಬಂದಾಗ ನಾನು ಯಾವ್ದೆಲ್ಲ CSS ಕೊಟ್ಕೋಬೇಕು, ಯಾವ ತರ ನಾನು ಡಾಮ್ ಮ್ಯಾನಿಪುಲೇಟ್ ಮಾಡ್ಬೇಕು ಅನ್ನೋದು ಫಂಕ್ಷನಾಲಿಟಿ ಬಂದಿರುವಾಗ ಈ ತರ ಯೂಸ್ ಆಗುತ್ತೆ. ಸೊ ಇದು ಚೆನ್ನಾಗಿತ್ತು ಆ ಲೋಡ್ ಇವೆಂಟ್ಸ್ ಅಂತ. ಈಗ ಮೌಸ್ ಇವೆಂಟ್ಸ್ ನೋಡೋಣ. ಏನಿದು ಮೌಸ್ ಇವೆಂಟ್ಸ್? ಫಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಒಂದು ಬಟನ್ ಬರೀತೀನಿ, ಒಂದು ಬಟನ್ ಬರ್ತಿದ್ದೀನಿ, ಕ್ಲಿಕ್ ಮೀ ಅಂತ. ಸೊ ಇದಕ್ಕೊಂದು ಐಡಿ ಕೊಟ್ಬಿಡೋಣ, ID is equal to BTN ಅಂತ. ಇವಾಗ ನಾನೇನ್ ಮಾಡ್ತಾ ಇದ್ದೀನಿ, ಲೆಟ್ BTN equal to document dot get element by ID ಏನು BTN. ಇದನ್ನ ಪ್ರೀವಿಯಸ್ ಸೆಷನ್ ಅಲ್ಲಿ ನೋಡಿ. ಈಗ ನಾನು ಕನ್ಸೋಲ್ ಮಾಡ್ಕೊಂಡು ಏನಾಗಿರುತ್ತೆ, ಬಟನ್ ಬಂದಿರುತ್ತೆ ಆಯ್ತಾ. ಅದನ್ನು ನೋಡೋಣ, ಲಾಗ್ BTN. ನನ್ಗೇನ್ ಬರ್ತಾ ಇದೆ, ಈಗ ಒಂದು ಬಟನ್ HTML ಕಂಪ್ಲೀಟ್ ಆಗಿ ಬಂದಿರುತ್ತೆ ಆಯ್ತಾ. ಸೊ ನಾನು ಇವಾಗ ಇದನ್ನ ಏನ್ ಮಾಡ್ತೀನಿ, BTN ಡಾಟ್ ಆಡ್ ಇವೆಂಟ್ ಲಿಸ್ಟ್. ಅಲ್ಲೇ ನಾನು ಏನ್ ಮಾಡಿದ್ದೆ, ಲೋಡ್ ಆಗೋಗ್ಬೇಕಿತ್ತು ವಿಂಡೋ ನಂಬರ್. ಇವಾಗ ನನಗೆ ಒಂದು ಬಟನ್ಗೆ ನನಗೆ ಫಂಕ್ಷನ್ ಬರೀಬೇಕು, ಕ್ಲಿಕ್ ಇವೆಂಟ್ ಬರೀಬೇಕು. ಸೊ ಆದ್ರೆ ನಾನೇನ್ ಮಾಡ್ತೀನಿ, BTN ಡಾಟ್ ಆಡ್ ಇವೆಂಟ್ ಲಿಸ್ನರ್ ನಾನೇನ್ ಮಾಡ್ತಾ ಇದ್ದೀನಿ, ಕ್ಲಿಕ್ ಅನ್ನೋ ಒಂದು ಇವೆಂಟ್ ಇದೆ. ಸೊ ಕ್ಲಿಕ್ ಆದಾಗ ಏನಾಗಬೇಕು, ಒಂದು ಕಾಲ್ ಬ್ಯಾಕ್ ಫಂಕ್ಷನ್ ಏನು ಲಾಗ್ ಕ್ಲಿಕ್ ಪ್ರತಿ ಸಲ ನಾನು ಕ್ಲಿಕ್ ಮಾಡಿದಾಗ ಏನಾಗ್ತಿದೆ, ಕ್ಲಿಕ್ ಅಂತ. ಸೊ ಆ ಕ್ಲಿಕ್ ಏನಿದೆ ಇವೆಂಟ್ ಇದೆಯಲ್ಲ, ಇದು ಮೆಜಾರಿಟಿ ಆಫ್ ದ ಡೆವಲಪರ್ಸ್ ಯಾವುದೇ ಒಂದು ಫಾರ್ಮ್ ಅಲ್ಲಿ ಯಾವುದೇ ಫಂಕ್ಷನಾಲಿಟಿ ಬರೀಬೇಕು ಅಂತಂದ್ರೆ, ಸಬ್ಮಿಟ್ ಮಾಡಬೇಕು ಫಾರ್ಮ್ ನ ಅಂತ ಏನೇ ಬರೀಬೇಕು ಅಂತಂದಾಗ ಈ ಇವೆಂಟ್ ನ ಯೂಸ್ ಮಾಡೇ ಮಾಡ್ತೀವಿ. ಇದಲ್ದೇನೆ ಇನ್ ಕೆಲವೊಂದಷ್ಟು ಇವೆಂಟ್ಸ್ ಯಾವುದು, ಇದರಲ್ಲಿ ಡಬಲ್ ಕ್ಲಿಕ್ ಅಂತ ಇದೆ. ಅದೇನು ಡಬಲ್ ಕ್ಲಿಕ್, ಇದನ್ನ ಕಮೆಂಟ್ ಮಾಡಿರ್ತೀನಿ ಸದ್ಯಕ್ಕೆ. ಸೊ ನಾನು ಇವಾಗ ಇದನ್ನ ಏನ್ ಮಾಡ್ತೀನಿ,
ಒಂದ್ಸಲ ಕ್ಲಿಕ್ ಮಾಡಿದ್ರೆ ಏನು ಬಂದಿಲ್ಲ, ಬಟ್ ಡಬಲ್ ಕ್ಲಿಕ್ ಒಟ್ಟಿಗೆ ಮಾಡಿದಾಗ ನಂಗೆ ಬರ್ತಾ ಇದೆ. ಒಂದ್ಸಲ ಕ್ಲಿಕ್ ಮಾಡ್ತಾ ಏನು ಬಂದಿಲ್ಲ, ಒಟ್ಟಿಗೆ 2 ಸಲ ಕ್ಲಿಕ್ ಮಾಡ್ತೀವಿ, ಅವಾಗ ಒಂದು ಏನಾಗುತ್ತೆ, ಈ ಇವೆಂಟ್ ಟ್ರಿಗರ್ ಆಗುತ್ತೆ. ಇದು ಡಬಲ್ ಕ್ಲಿಕ್. ಇದೇ ರೀತಿ ಇನ್ನೂ ಒಂದು ಇವೆಂಟ್ ಯಾವುದು ಅಂತಂದ್ರೆ ಮೌಸ್ ಓವರ್. ಇದೇನು, ನಾವು CS ಅಲ್ಲಿ ನೋಡಿದ್ವಿ, ಏನು ಮೌಸ್ ಓವರ್ ಮಾಡಿದಾಗ ನಾವು ಯಾವುದೇ ಬಟನ್ ಮೇಲೆ ಇದೆಲ್ಲ ಓವರ್ ಮಾಡಿದಾಗ ಕಲರ್ ಚೇಂಜ್ ಮಾಡೋದ್ರಿಂದ ನಾವು ಮಾಡಿದ್ವಿ. ಅದೇ ರೀತಿ ಜಾವಾಸ್ಕ್ರಿಪ್ಟ್ ಅಲ್ಲಿ ಯಾವ ರೀತಿ ಮಾಡೋದು ಅಂದ್ರೆ, ನಾನು ಇವಾಗ ಮೌಸ್ ಮೇಲೆ ಕರ್ಸರ್ ಪಾಯಿಂಟ್ ತಗೊಂಡು ಹೋಗ್ತಿದ್ದೀನಿ, ಓವರ್ಡ್ ಅಂತ. ಇನ್ನೊಂದ್ಸಲ ತಗೊಂಡ್ತೀನಿ ಓವರ್ಡ್, ಇನ್ನೊಂದ್ಸಲ ತಗೊಂಡು ಓವರ್ಡ್ ಅಂತ. ಈ ಓವರ್ಡ್ ಅಂತ ಬಂತು. ಅದೇ ರೀತಿ ಮೌಸ್ ಔಟ್ ಅಂತ ಒಂದು ಇವೆಂಟ್ ಇದೆ. ಏನು ಅಂತಂದ್ರೆ ಮೌಸ್ ಔಟ್. ಮೌಸ್ ಓವರ್ ಆಗ್ತಾ ಇದೆ, ಲೆಫ್ಟ್ ಓವರ್ ಆಗ್ತಾ ಇದೆ. ಇದಕ್ಕೆ ಬಂತಂದ್ರೆ ಮೌಸ್ ಕ್ಲಿಕ್ ಮಾಡೋದಾಗ್ಬೋದು, ಮೌಸ್ ಓವರ್ ಆಗ್ಬೋದು. ಇವೆಲ್ಲ ಏನು ಅಂತ ಹೇಳಿದ್ರೆ ಮೌಸ್ ಇವೆಂಟ್ಸ್ ಆಗಿ. ಸೊ ಇದೇ ರೀತಿ ಇನ್ನೂ ಒಂದು ಇವೆಂಟ್ಸ್ ಇದೆ, ಯಾವ್ದು ಅಂತಂದ್ರೆ ಕೀಬೋರ್ಡ್ ಇವೆಂಟ್ಸ್. ಸೊ ಏನಿದು ಕೀಬೋರ್ಡ್ ಇವೆಂಟ್ಸ್ ನೋಡೋಣ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನೊಂದು ಏನ್ ಮಾಡ್ತಾ ಇದ್ದೀನಿ, ಇನ್ಪುಟ್ ಫೀಲ್ಡ್ ಬರ್ತೀನಿ. ಇನ್ಪುಟ್ ಟೈಪ್ ಇಸ್ ಈಕ್ವಲ್ ಟು ಟೆಕ್ಸ್ಟ್. ನಾನು ಇನ್ನೊಂದು ಏನ್ ಮಾಡ್ತೀನಿ, ಐಡಿ ಕೊಡ್ತೀನಿ. ಐಡಿ ಇಸ್ ಈಕ್ವಲ್ ಟು ಇದು ನಾನೇನ್ ಮಾಡ್ತಾ ಇದ್ದೀನಿ, ಜಾವಾಸ್ಕ್ರಿಪ್ಟ್ ಹೋಗ್ತಾ ಇದ್ದೀನಿ. ಜಾವಾಸ್ಕ್ರಿಪ್ಟ್ ಅಲ್ಲಿ let int is equal to command dot get element by id. ಇವಾಗ ನಾನೇನ್ ಮಾಡ್ತೀನಿ, np dot add event list. ಇದೇನ್ ಮಾಡುತ್ತೆ, ಆಸ್ ಯೂಶುವಲ್ 2 ಪ್ಯಾರಾಮೀಟರ್ ಎಕ್ಸ್ಪೆಕ್ಟ್ ಮಾಡುತ್ತೆ, ಆಯ್ತಾ. ಸೊ ನಾನು ಇಲ್ಲೇನ್ ಮಾಡ್ತಾ ಇದ್ದೀನಿ, ಈ ಡೌನ್ ಸೊ ಆ ಇವೆಂಟ್ ಅನ್ನು ಬೇಕು ಪ್ಲಸ್ ಕಾಲ್ಬ್ಯಾಕ್ ಫಂಕ್ಷನ್ ಬರ್ತಾ ಇದ್ದೀನಿ, ಲಾಗ್ ಈ ಡೌನ್. ಸೊ ನಾನೇನ್ ಮಾಡ್ತೀನಿ, ಎವ್ರಿ ಟೈಮ್ ನಾನು ಯಾವಾಗ ಕೀನ ಪ್ರೆಸ್ ಮಾಡ್ತೀನಿ ಅಂದ್ರೆ ಕೀ ಡೌನ್ ಅಂದ್ರೆ ಕೀ ಪ್ರೆಸ್ ಮಾಡ್ತೀನಿ, ಅವಾಗೆಲ್ಲ ನನ್ಗೆ ಏನಾಗ್ತಿದೆ, ಕೀ ಡೌನ್ ಅಂತ ನನಗೆ ಕನ್ಸಲ್ ಆಗ್ತಿದೆ, ಆಯ್ತಾ. ಅವಾಗೆಲ್ಲ ನಾನು ಕೀನ ಪ್ರೆಸ್ ಮಾಡ್ತೀನಿ ಅವಾಗ. ಅದೇ ಫಾರ್ ಎಕ್ಸಾಂಪಲ್ ನಾನು ಇದರಲ್ಲಿ ಇನ್ನೊಂದು ಇವೆಂಟ್ ಇದೆ, ಯಾವ್ದು ಅಂತಂದ್ರೆ ಕೀ ಅಪ್ ಅಂತ. ನಾನು ಇಲ್ಲಿ ಏನ್ ಮಾಡ್ತಿದ್ದೀನಿ, ಕೀ ಅಪ್ ಅಂತ. ಇವಾಗ ಕೀ ಪ್ರೆಸ್ ಮಾಡಿದೆ, ಕೀ ಪ್ರೆಸ್ ಮಾಡಿದಾಗ ಬರುತ್ತೆ ಕೀ ಅಪ್ ಆದಾಗ. ಕೀ ಡೌನ್ ನಾನು ಏನ್ ಮಾಡಿರ್ತೀನಿ, ಕಮೆಂಟ್ ಮಾಡೋದು. ಓಕೆ, ಈಗ ನೋಡ್ಬೋದು ಕೀ ಪ್ರೆಸ್ ಮಾಡಿದ್ದೀನಿ, ಕೀ ಅಂತ, ಬಟ್ ನನಗೆ ಕನ್ಸಲ್ ಆಗ್ತಿಲ್ಲ. ಬಟ್ ನಾನು ಯಾವಾಗ ಆ ಬಟನ್ ಮೇಲೆ ಕೀ ಮೇಲೆ ನಾನು ಕೈ ಎತ್ತಿದ್ದೀನಿ, ಅವಾಗ ಏನಾಗುತ್ತೆ, ಕೀ ಅಪ್ ಅಂತ ಬರ್ತದೆ. ಕೀ ಡೌನ್ ನನಗೀಗ ಏನು ವ್ಯಾಲ್ಯೂ ಬರ್ತಾ ಇಲ್ಲ, ಅಲ್ಲಿ ಕನ್ಸೋಲ್ ಅಲ್ಲಿ ಟ್ರಿಗರ್ ಆಗಿಲ್ಲ ಆಕ್ಚುಲಿ ಫಂಕ್ಷನ್, ಬಟ್ ಕೀ ಅಪ್ ಆದಾಗ ಏನಾಯ್ತು, ಟ್ರಿಗರ್ ಆಯಿತು. ಸೊ ಕೀ ಡೌನ್ ಕೀ ಅಪ್ಗೂ ಇದೆ ಡಿಫರೆನ್ಸ್. ಸೊ ನಾವು ಏನೆಲ್ಲ ನೋಡಿದೀವಿ ಈ ಸೆಷನ್ ಅಲ್ಲಿ, ಫಸ್ಟ್ ಆಫ್ ಆಲ್ ವಿಂಡೋ ಇವೆಂಟ್ಸ್ ಯಾವ್ದು ನೋಡಿದೀವಿ, ವಿಂಡೋ ಲೋಡ್ ಆಗುವಾಗ, ಆಮೇಲೆ ವಿಂಡೋ ಸ್ಕ್ರಾಲ್ ಆಗೋದು, ಮತ್ತೆ ವಿಂಡೋದಲ್ಲಿ ರೀಸೈಸ್ ಆಗೋದನ್ನ ನೋಡಿದ್ವಿ, ಆಯ್ತಾ. ಸೊ ಇದಾದ್ಮೇಲೆ ಫಸ್ಟ್ ಆಫ್ ಆಲ್ ಸಿಂಟ್ಯಾಕ್ಸ್ ಏನು, ಆಡ್ ಈವೆಂಟ್ ಲಿಸ್ನರ್ ಅನ್ನೋದೊಂದು ಮೆಥಡ್. ವಿಂಡೋ ಯಾವುದಕ್ಕೆ ಈವೆಂಟ್ ಲಿಸ್ನರ್, ಯಾವುದಕ್ಕೆ ನಾವು ಆಡ್ ಈವೆಂಟ್ ಲಿಸ್ನರ್ ಹಾಕಬೇಕು, ವಿಂಡೋಗೆ ಹಾಕ್ಬೇಕು, ಆಯ್ತಾ. ಆಡ್ ಈವೆಂಟ್ ಲಿಸ್ನರ್ ಅನ್ನೋದು 2 ಪ್ಯಾರಾಮೀಟರ್ ಎಕ್ಸ್ಪೆಕ್ಟ್ ಮಾಡ್ತೇವೆ, ಒಂದು ಯಾವ ಈವೆಂಟ್ ಅನ್ನೋದು, ಎರಡನೇದು ಕಾಲ್ಬ್ಯಾಕ್ ಫಂಕ್ಷನ್. ಸೊ ಆನ್ ಲೋಡ್ ಇವೆಂಟ್ ಅಲ್ಲಿ ಈ ಫಂಕ್ಷನ್ ಟ್ರಿಗರ್ ಆಗಬೇಕು ಅಂತ ಕೊಟ್ಟಿದ್ದೀವಿ ಅಷ್ಟೇ, ಆಯ್ತಾ. ಸೊ ಅದೇ ರೀತಿ ನೆಕ್ಸ್ಟ್ ಯಾವ್ದು ನೋಡಿದ್ವಿ, ನಾವು ಮೌಸ್ ಇವೆಂಟ್ಸ್ ನೋಡಿದ್ವಿ. ಯಾವ್ದೆಲ್ಲ ಮೌಸ್ ಇವೆಂಟ್ಸ್ ನೋಡಿದೀವಿ,
ಕ್ಲಿಕ್ ಮಾಡೋದು, ಡಬಲ್ ಕ್ಲಿಕ್, ಮೌಸ್ ಓವರ್, ಮೌಸ್ ಓವರ್. ಇದರಲ್ಲಿ ಡಬಲ್ ಕ್ಲಿಕ್ ಅಷ್ಟೊಂದು ನಾವು ಯೂಸ್ ಮಾಡದೇ ಇರ್ಬೋದು, ಬಟ್ ಆನ್ ಕ್ಲಿಕ್ ಅಂತೂ ತುಂಬಾ ಕಡೆ ಯೂಸ್ ಮಾಡೇ ಮಾಡ್ತೀವಿ. ಆಮೇಲೆ ಇನ್ನೊಂದೇನು, ಮೌಸ್ ಓವರ್ ಕೂಡ ಯೂಸ್ ಮಾಡ್ತೀವಿ. ಮೌಸ್ ಔಟ್ ನಾವು ಅಷ್ಟು ಯೂಸ್ ಮಾಡೋದನ್ನ ನೋಡಿಲ್ಲ, ಬಟ್ ಮೌಸ್ ಔಟ್ ಅನ್ನೋದು ಒಂದು ಇವೆಂಟ್ ಇದೆ ಆಯ್ತಾ. ಇದಾದ್ಮೇಲೆ ಇನ್ನೊಂದು ಯಾವುದು, ಕೀಬೋರ್ಡ್ ಇವೆಂಟ್ಸ್. ಕೀಬೋರ್ಡ್ ಇವೆಂಟ್ಸ್ ಸರ್ಚ್ ಫಂಕ್ಷನಾಲಿಟಿ. ನಾನು ಸುಮಾರು ಸಲ ಹೇಳ್ತಿದ್ದೀನಿ ಸರ್ಚ್ ಫಂಕ್ಷನಾಲಿಟಿ ಅಂತ. ಏನಕ್ಕೆ ಅನ್ನೋದು ಹೇಳ್ತೀನಿ. ಕೀ ಡೌನ್ ಮತ್ತೆ ಕೀ ಅಪ್ ಅನ್ನೋದನ್ನ ನಾನು ತಿಳಿಸ್ಕೊಟ್ಟು. ಏನು ಕೀ ಡೌನ್ ಅಂದ್ರೆ ನಾವು ಯಾವಾಗೆಲ್ಲ ಕೀ ಪ್ರೆಸ್ ಮಾಡ್ತೀವಿ ಅವಾಗೆಲ್ಲ ಏನಾಗುತ್ತೆ, ಟ್ರಿಗರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೋಲ್ಡ್ ಮಾಡಿ ಹಿಡ್ಕೊಂಡ್ಬಿಟ್ರೆ ಒಂದ್ಸಲ ಅದು ಟ್ರಿಗರ್ ಆಗ್ತಾನೆ ಇರುತ್ತೆ. ಬಟ್ ಕೀ ಅಪ್ ಆಗುತ್ತೆ ಅಲ್ಲ, ಒಂದ್ಸಲ ನೀವು ಪ್ರೆಸ್ ಮಾಡಿ ಹಾಗೆ ಇಟ್ಕೊಂಡಿದ್ರೆ ಅದೇನೋ ಟ್ರಿಗರ್ ಆಗಲ್ಲ. ಯಾವಾಗಲೂ ನೀವು ಕೀ ಅಪ್ ಮಾಡ್ತೀರಲ್ಲ ಅವಾಗ ಅದು ಟ್ರಿಗರ್ ಆಗುತ್ತೆ. ಸೊ ಈಗ ಏನಕ್ಕೆ ನಾನು ಸರ್ಚ್ ಫಂಕ್ಷನಾಲಿಟಿ ಬಗ್ಗೆ ತುಂಬಾ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆಲ್ಮೋಸ್ಟ್ ನೀವು ಯಾವುದೇ ಒಂದು ಇಂಟರ್ವ್ಯೂಗಳನ್ನ ನೀವು ಕೊಡಬೇಕು ಅಂತ, ಕೋಡಿಂಗ್ ರೌಂಡ್ ಅಲ್ಲಿ ಆಗ್ಬೋದು, ಯಾವುದೇ ಒಂದು ಮಿಷಿನ್ ರೌಂಡ್ ಅಲ್ಲಿ ಆಗ್ಬೋದು, ನಿಮಗೆ ಒಂದಷ್ಟು ಡೇಟಾನ ಕೊಟ್ಬಿಟ್ಟು ಐ ಆಫ್ ಆಬ್ಜೆಕ್ಟ್ಸ್ ನ ಕೊಟ್ಟು ಇದರಲ್ಲಿ ಪರ್ಟಿಕ್ಯುಲರ್ ಒಂದು ಪ್ರಾಡಕ್ಟ್ ನ ನೀವು ಸರ್ಚ್ ಮಾಡಿದಾಗ ಅದ್ರ ರಿಲೇಟೆಡ್ ಕ್ಯಾಟಗರಿ ನಿಮ್ಗೆ ಏನಾಗಬೇಕು, ರಿಟರ್ನ್ ಆಗಬೇಕು. ಅದನ್ನ ನೀವು HTML ಡಿಸ್ಪ್ಲೇ ಮಾಡಿ. ಈ ತರದ ತುಂಬಾ ಒಂದಷ್ಟು ಕೇಳ್ತಾರೆ. ನಾನಂತೂ ಇಲ್ಲ ಅಂತಂದ್ರೂ 10 ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಅದರಲ್ಲಿ 4 ಇಂಟರ್ವ್ಯೂಗಳಲ್ಲಿ ಮಿನಿಮಮ್ ಕ್ವಶನ್ಸ್ ಇದ್ದೇ ಇರುತ್ತೆ ಆಯ್ತಾ. ಸೊ ಅವಾಗ ನಾನು ಯಾವ ಇವೆಂಟ್ ನಾನು ಯೂಸ್ ಮಾಡ್ತೀನಿ ಅಂತಂದ್ರೆ, ಕೀ ಅಪ್ ನ ಯಾವುದೇ ಕಾರಣಕ್ಕೂ, ಕೀ ಡೌನ್ ಯಾವುದೇ ಕಾರಣಕ್ಕೂ ನಾನು ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡೋದೇ ಕೀ ಅಪ್ ಆಯ್ತಾ. ಅದಲ್ಲದೆ ನನಗೆ ತುಂಬಾ ಟೈಮ್ ಸಿಕ್ತು ಅಂತಂದ್ರೆ ಡಿಬೌನ್ಸ್ ಫಂಕ್ಷನಾಲಿಟಿ ನಾನು ಆಡ್ ಮಾಡ್ತೀನಿ. ಏನು ಡಿಬೌನ್ಸ್ ಫಂಕ್ಷನಾಲಿಟಿ? ಫಾರ್ ಎಕ್ಸಾಂಪಲ್ ಎವ್ರಿ ಟೈಮ್ ನಾನು ಕೀ ಅಪ್ ಮಾಡ್ತಾ ಇದ್ದಾಗ ನನಗೇನಾಗಬೇಕು, ಪ್ರತಿ ಸಲ ಕೀ ಅಪ್ ಮಾಡಿದಾಗ ಸರ್ಚ್ ಆಗಬಾರ್ದು. ಯಾಕೆ, ನಾನು ಯಾವುದೋ ಒಂದು ಲೆಟರ್ನ ಟೈಪ್ ಮಾಡಿದ ತಕ್ಷಣ ನನಗೆ ಫಂಕ್ಷನ್ ಏನಿದೆ ಟ್ರಿಗರ್ ಆಗಬಾರ್ದು. ಒಂದು 3 ಸಲ ಕೀ ಅಪ್ ಆದ್ಮೇಲೆ ನನಗೆ ಟ್ರಿಗರ್ ಆಗಬೇಕು. ಅಥವಾ ನಾನು ಕೀ ಅಪ್ ಮಾಡೋದನ್ನ ಸ್ಟಾಪ್ ಮಾಡಿ 1 ಸೆಕೆಂಡ್ಗೆ ನನಗೆ ಟ್ರಿಗರ್ ಆಗಬೇಕು. ಯಾಕಂತಂದ್ರೆ ಒಂದು 10 ಸಲ ಕೀ ಪ್ರೆಸ್ ಮಾಡ್ತಾ ಇರ್ತೀನಿ ಅಂತಂದ್ರೆ 10 ಸಲ ನನ್ನ ಫಂಕ್ಷನಾಲಿಟಿ ಟ್ರಿಗರ್ ಆಗಿರುತ್ತೆ ಆಯ್ತಾ. ಅದು ಅಷ್ಟೊಂದು ಎಫಿಷಿಯಂಟ್ ಅಲ್ಲ ಆಯ್ತಾ. ನೀವು ಯಾವಾಗ ಕೀ ಪ್ರೆಸ್ ಮಾಡೋದನ್ನ ಸ್ಟಾಪ್ ಮಾಡ್ತೀರಾ ಅವಾಗ ನಿಮ್ಮ ಫಂಕ್ಷನಾಲಿಟಿ ಟ್ರಿಗರ್ ಆಗಿ ಅವಾಗ ಏನು ಔಟ್ಪುಟ್ ಕೊಡುತ್ತಲ್ಲ ಅದು ಎಫಿಷಿಯಂಟ್ ಅಂತ ಹೇಳ್ಬೋದು. ಸೊ ಓಕೆನಾ, ಆ ಥರ ರೀಸನ್ಗೆ ಟೈಮ್ ಇತ್ತು ಅಂದ್ರೆ ನಾನು ಡಿಬೌನ್ಸ್ ಫಂಕ್ಷನಾಲಿಟಿ ಎಲ್ಲಾನು ಆ್ಯಡ್ ಮಾಡ್ತೀನಿ. ಇನ್ ಕೇಸ್ ಟೈಮ್ ಇಲ್ಲ ಅಂತಂದ್ರೆ ಅವಾಗ ಕೀ ಡೌನ್ ಅಂತ ನಾನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ, ಕೀ ಅಪ್ನ ನಾನು ಯೂಸ್ ಮಾಡಿ ಆ ಥರ ಒಂದು ಯಾವುದೇ ಲಾಜಿಕ್ಸ್ ಆಗ್ಬೋದು, ಫಂಕ್ಷನಾಲಿಟೀಸ್ ಆಗ್ಬೋದು, ಇಂಪ್ಲಿಮೆಂಟ್ ಮಾಡ್ತಿರ್ತೀನಿ ಆಯ್ತಾ. ಸೊ ಆ ಒಂದು ರೀಸನ್. ಮತ್ತೆ ಸರ್ಚ್ ಅನ್ನೋದು ಏನು ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಕಡೆ ಇದ್ದೇ ಇರುತ್ತೆ, ಎಲ್ಲ ಅಪ್ಲಿಕೇಶನ್ಗಳಲ್ಲಿ ಇದ್ದೇ ಇರುತ್ತೆ ಓಕೆನಾ, ಅದೊಂದು ರೀಸನ್. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸುತ್ತೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ₹10 ಡೊನೇಟ್ ಮಾಡಿ.